ಏನದು? ನಿನಗೆ ಓದಕ್ಕೆ ಅಂತ ಒಂದು ಬುಕ್ ಸಿಕ್ಬಿಡ್ತು, ಆದ್ರೆ ನನಗೆ ಟೈಮ್ ಪಾಸ್ ಆಗ್ಬೇಕಲ್ಲ, ಅದಕ್ಕೆ ನಾನು ಈ ಬುಕ್ ತಗೊಂಬಂದೆ. ಸಂಗೀತ MA. ಲೋ, ಬೇರೊಬ್ಬರ ಪುಸ್ತಕ ಓದಬಾರ್ದು ಕಣ. ರಾಮಾಯಣ ನೀನ್ ಬರ್ದ ಕತೆನಾ? ಅದು ಬೇರೆಯವ್ರು ಬರ್ದಿತ್ತಾನೆ. ಅಮ್ಮ, ದೇವರು ತುಂಬಾ ಒಳ್ಳೆಯವನು ಅಂತಿದ್ಯಲ್ಲ, ಅವನು ಒಳ್ಳೆಯವನಾಗಿದ್ರೆ ನಿನ್ನನ್ನು ಮಾತ್ರ ಸ್ವರ್ಗಕ್ಕೆ ಕರ್ಕೊಂಡು ನನ್ನನ್ನು ಯಾಕೆ ಈ ನರಕದಲ್ಲಿ ಬಿಟ್ಟ? ಅಮ್ಮ, ನನ್ನನ್ನು ನಂಬಲಿಲ್ಲ, ಬದುಕಿರೋವರೆಗೂ ಹೆಂಡತಿಯಾಗಿ ಒಪ್ಕೊಳ್ಳಿಲ್ಲ. ದಯವಿಟ್ಟು ಈಗ ನಮ್ಮ ಮಗಳು ಸಂಗೀತನಾದ್ರೂ ಮಗಳು ಅಂತ ಸ್ವೀಕರಿಸಿ. ಇದೊಂದು ಉಪಕಾರನಾದ್ರೂ ಮಾಡ್ತೀರಾ ಅಂತ ನಂಬಿದ್ದೀನಿ. ಯಾಕೆ ಅಂದ್ರೆ ಈಗ ನಮ್ಮ ಸಂಗೀತಗೆ ನನ್ನವರು ಅಂತ ನಿಮ್ಮನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ರೀ. ದಯವಿಟ್ಟು ಅವಳು ಕೈ ಬಿಡಬೇಡಿ. ಸಂಗೀತ, ಈ ಪ್ರಪಂಚದಲ್ಲಿ ಹಣಕ್ಕೆ ಬೆಲೆ, ಅದೊಂದಿದ್ರೆ ಏನ್ ಬೇಕಾದ್ರೂ ಪಡಿಬಹುದು ಅನ್ನೋ ದುರಾಸೆಯಿಂದ ನಿಮ್ ತಾಯಿಗೆ ಮೋಸ ಮಾಡಿ ಈ ನಿಮ್ ಚಿಕ್ಕಮ್ಮನ್ ಕಟ್ಕೊಂಡೆಮ್ಮ. ನಾ ಮಾಡಿದ ತಪ್ಪಕ್ ಪ್ರಾಯಶ್ಚಿತ್ತವಾಗಿ ನಿನ್ನ ಮಗಳು ಅಂತ ಒಪ್ಕೋತೀನಮ್ಮ. ಆದ್ರೆ ಈಗಲ್ಲ. ಯಾಕೆ ಅಂದ್ರೆ ನಿನ್ ಚಿಕ್ಕಮ್ಮ ತುಂಬಾ ಹಠವಾದಿ, ಮುಂಗೋಪಿ. ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನೇ ಮನೆಯಿಂದ ಆಚೆ ಹಾಕ್ಬಿಡ್ತಾಳ ಅವಳು. ಯಾಕೆಂದ್ರೆ ಮನೆ ಅಳಿಯನಾಗಿ ನಾನು ಅವಳ ಮನೇಲೇ ಇದ್ದೀನಿ. ಅವಳ ಜೊತೆಗೆ ಅವಳ ತಂಗಿ ಗಂಡ, ಅವಳ ಮಕ್ಕಳು, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಮ್ಮೆಲ್ರಿಗೂ ಅವಳೇ ಯಜಮಾನಿ. ಈಗ ಯಾವ್ದಾದ್ರೂ ಒಂದು ಕಾರಣ ಹೇಳಿ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿಮ್ ಚಿಕ್ಕಮ್ಮ ಒಳ್ಳೆ ಮೂಡಲ್ಲಿದ್ದಾಗ ಈ ವಿಷಯ ತಿಳಿಸ್ತೀನಿ. ಅಲ್ಲಿವರೆಗೂ ನೀನು ನನ್ನ ಅಪ್ಪ ಅಂತ ಮಾತ್ರ ಕರಿಬಾರ್ದು ಅಲ್ವಾ ಸರ್? ನೋಡಿ, ಫ್ರೆಂಡ್ ಮಗಳಾದ್ರೆ ಯಾವ್ದಾದ್ರ ಹಾಸ್ಟೆಲ್ಗೋ ಆಶ್ರಮಕ್ಕೋ ಕಳಿಸಿ. ದಿಕ್ಕಿಲ್ದಿರೋರ್ಗೆಲ್ಲ ಕೂಳಾಕೋಕೆ ನಾವು ಧರ್ಮಛತ್ರ ನಡೆಸ್ತಾ ಇಲ್ಲ. ಬೇಕಾದ್ರೆ 200-300 ಕೊಡ್ತೀನಿ, ಕೊಟ್ಟು ಕಳಿಸಿ. ವಿಜಯ, ಅರ್ಥ ಮಾಡ್ಕೊಳ್ಳೆ. ಅನಾಥೆ, ಹೆಣ್ಣು ಮಗಳು. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದು ಅವಳ ಹಣೆ ಬರಹ. ನಮ್ಮನೆಗ್ ಬಂದ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೋಗೋದು ನಮ್ಮನೆ ಮರ್ಯಾದೆ. ಹಾಗೆಲ್ಲ ಏನೂ ಆಗಲ್ಲ ಕಣೆ. ತುಂಬಾ ಒಳ್ಳೆ ಹುಡುಗಿ. ನನ್ನ ಮೇಲೆ ಗೌರವ ಇದೆಯೋ ಇಲ್ವೋ, ನಾ ಗ್ಯಾರಂಟಿ ಕೊಡ್ತೀನಿ ಅವಳಿಗೆ. ಹೌದೌದು, ನೀವು ಹೇಳಿದ್ದನ್ನೆಲ್ಲ ಕೇಳಿದ್ದಕ್ಕೆ ನಾವು ಹೀಗಿರೋದು. ಅಕ್ಕ ಬಾಯ್ಲಿ ನೋಡು, ನೀನು ನನ್ನ ಫ್ರೆಂಡ್ ಮಗಳ ತರ ನೋಡ್ದೆ. ಕೆಲಸದೊಳಗೆ ಯೋಚನೆ ಮಾಡು. ಮನೆ ಕೆಲ್ಸ, ಅಡ್ಗೆ ಕೆಲ್ಸ, ಮಕ್ಕಳ ಸ್ಕೂಲ್ ಕಳ್ಸೋದು ಎಲ್ಲದಕ್ಕೂ ಇವನ್ನೇ ಫಿಕ್ಸ್ ಮಾಡ್ಬಿಟ್ರೆ ವರ್ಷಕ್ಕೆ 2 ಜೊತೆ ಬಟ್ಟೆ, 2 ಊಟ ಅಷ್ಟೇ. ದಟ್ಸ್ ಗುಡ್ ಐಡಿಯಾ. ನೋಡೆ, ನಮ್ಮ ಯಜಮಾನ್ರು ಹೇಳಿದ್ರು ಅಂತ ನಿನ್ನ ಕೆಲ್ಸಕ್ಕೆ ಇಟ್ಕೊಳ್ತಾ ಇದ್ದೀನಿ. ಏನಾದ್ರೂ ಬಾಲ ಬಿಚ್ಚಿದ್ರೆ ಹೇಳ್ದೆ ಕೇಳದೆ ಆಚೆ ಕಳಿಸ್ತೀನಿ. ಇನ್ನೇನು, ಅಮ್ಮ ಅವ್ರು ಒಪ್ಪಿಗೆ ಕೊಟ್ಟಿದ್ದಾಯ್ತಲ್ಲ, ಅಲ್ಲೇ ನಿಂತಿದ್ಯಾ? ಲಗೇಜ್ ತಗೊಂಡು ಒಳಗಡೆ ಹೋಗ್ 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 ಹೋಗ್. ಲಗೇಜ್ ಇಸ್ಕೊಂಡು ಅಕ್ಕನ ಒಳಗಡೆ ಕರ್ಕೊಂಡೋಗಿ ಹೋಗ್. ಭಾರಿ ಟೈಮ್ ಆಗ್ತಿದೆ. ಹಲೋ, ಹಲೋ. ನನಗ್ ಗೊತ್ತಿಲ್ದಂಗೆ ನೀನು ಕ್ಲೋಸ್ ಫ್ರೆಂಡ್ ಯಾರು? ಅದು ಪುರುಷಿ ಅಂತ ನನ್ ಫ್ರೆಂಡು. ಪುರುಷಿ ಏನ್ ಗಂಡ್ಸೋ ಹೆಂಗ್ಸೋ? ಒಬ್ರೋ ಇಬ್ರೋ? ಒಬ್ಬನೇ, ಪುರುಷೋತ್ತಮ ಅಂತ ನನ್ ಜೊತೆ ಲಾ ಓದ್ತಿದ್ದ. ಈಗ ಅದ್ಯಾವ್ದಪ್ಪ ತಾಳ್ಗುಪ್ಪದಲ್ಲಿ ಜಡ್ಜ್ ಆಗಿದ್ದಾನೆ. ಓ, ಅದೇ ಶಿವಮೊಗ್ಗದ ಹತ್ರ ತಾಳ್ಗುಪ್ಪ, ಲಾಸ್ಟ್ ರೈಲ್ವೆ ಸ್ಟೇಷನ್. ಅಲ್ಲಿ ಕೋರ್ಟೇ ಇಲ್ಲ, ಜಡ್ಜ್ ಎಲ್ಲಿಂದ ಬರ್ಬೇಕು? ಅದೇನೋಪ್ಪ, ಸುತ್ತಮುತ್ತ ಎಲ್ಲ ಅವನು ಜಡ್ಜ್ ಅಂತಲೇ ಫೇಮಸ್ ಆಗಿದ್ದಾನೆ. ಹಂಗ? ಓ, ಬೆಂಚ್ ಕೋರ್ಟ್ ಇರ್ಬೇಕು. ಅದೇ ನಾವು ಓದಿದ್ನಲ್ಲ, ಸುಮ್ನೆ ಕೂತ್ಕೊಳ್ಳೋದು ಯಾಕೆ ಅಂತ ಆ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೂ ಬೆಂಚ್ ಕೋರ್ಟ್ಗೆ ಜಡ್ಜ್ ಅನ್ನಲ್ವಲ್ಲ? ಓ, ಅಕ್ಕ, ಲೇಡೀಸ್ ಕ್ಲಬ್ಗೆ 5000 ರೂಪೀಸ್ ಡೊನೇಷನ್ ಕೊಡ್ತೀವಿ ಅಂತ ಹೋದ್ ವಾರನೇ ಹೇಳಿದ್ವಿ. 5,000 ಯಾಕೆ? 10,000 ಕೊಡ್ತೀನಿ ಅಂತ ಹೇಳು. ಮ್ಯಾನೇಜರ್ಗೆ ಫೋನ್ ಮಾಡಿ ಬಂದು ತಗೊಂಡು ಹೋಗೋ ಕೇಳು. ವಿಜಯ,
ಏನೋ ಒಂದ್ 5,000 ರೂಪಾಯಿ ಇದ್ರೆ ಬೇಕಾಗಿತ್ತು ಕಣೆ. 5,000ನಾ? ನಿಮಗೆ ಯಾಕ್ರಿ? ನನಗಲ್ಲ, ಸಂಗೀತಗೆ. ಕೇಳಿದವ್ರಿಗೆಲ್ಲ ಕೊಡಕ್ಕೆ ಇಲ್ಲಿ ಗಿಡದಿಂದ ದುಡ್ಡು ಬೀಳ್ತಾ ಇಲ್ಲ. ಹಾಗಲ್ಲ ವಿಜಯ, ಮುಂದಿನ ವಾರ ಅವ್ರ ಅಮ್ಮನ ವರ್ಷದ ತಿಥಿ ಅಂತೆ. 4 ಜನಕ್ಕೆ ಅನ್ನದಾನ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾಳೆ. ಇವಳಿಗಾಗ್ತಿರೋ ಅಂತ ಅನ್ನನೇ ದಾನ, ಅದರಲ್ಲಿ ಇವಳು ಅನ್ನದಾನ ಮಾಡ್ತಾಳಂತ ನೋಡಿ. 3 ದಿವಸ ಉಪವಾಸ ಇರೋ ಕೇಳಿ ಅವ್ರ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ವಸತಿ ಬಾ. ದೇವ್ರನ್ನ ಏನ್ ಕೇಳ್ಕೊಂಡೆಮ್ಮ? ಒಳ್ಳೆ ಗಂಡ್ ಸಿಕ್ಕಿ ಬೇಗ ಮದ್ವೆ ಆಗ್ಲಿ ಅಂತನ? ಇಲ್ಲಪ್ಪ, ಹ. ಮುಂದಿನ ಜನ್ಮದಲ್ಲಾದ್ರೂ ಅಪ್ಪ ಅಮ್ಮನ ಜೊತೆ ಬಾಳ ಅವಕಾಶ ಮಾಡ್ಕೊಡಪ್ಪ ಅಂತ ಬೇಡ್ಕೊಂಡೆ. ಮದ್ವೆ ಎಲ್ಲ ಅದಾಗೋ ಸಮಯಕ್ಕೆ ಆಗುತ್ತೆ. ಏ ಹಾಗೆ ಅಂತ ಹೆಣ್ಣಿನ ತಂದೆಯಾಗಿ ನಾ ಸುಮ್ನೆ ಇರಕ್ಕಾಗತ್ತಾ? ಈ ಫೋಟೋಲಿರೋ ಹುಡುಗ ಹೇಗಿದಾನ ನೋಡ್ ಹೇಳು. ಚೆನ್ನಾಗಿದ್ದಾನೆ. ಇದಾರೆ ಮರ್ಯಾದೆ ಕೊಡು. ಸರಿ, ಚೆನ್ನಾಗಿದ್ದಾರೆ. ಇವ್ರು ಯಾರು ಅಂತ ಹೇಳಲೇ ಇಲ್ಲ. ಹೆಸರು ಅಜಯ್ ಅಂತ, ನಿಮ್ ಚಿಕ್ಕಮ್ಮನ್ ತಮ್ಮ. ಕೆನಡಾಲಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್. ಬಹಳ ಒಳ್ಳೆ ಹುಡುಗ. ಅಪ್ಪಿ ತಪ್ಪಿ ಆ ಫ್ಯಾಮಿಲಿಲಿ ಹುಟ್ಟಿದಾನೆ. ನಾನು ಅಂದ್ರೆ ತುಂಬಾ ಗೌರವ. ನನ್ನ ಮಾತು ಅಂದ್ರೆ ಹಾಗೆ ಕೇಳ್ತಾನ. ಮುಂದಿನ ವಾರ ಇಳಿತಾ ಇದ್ದಾನೆ. ಅವನು ಇಳಿದ ತಕ್ಷಣ ನಿನ್ನ ಅವನ ಮುಂದೆ ನಿಲ್ಸಿ, ಇವಳು ಸಂಗೀತ, ಇವಳು ಕುತ್ತಿಗೆ ತಾಳಿ ಕಟ್ಟು ಅಂತೀನಿ. ಆಗ ಅವನು ನನ್ ಕಾಲಿಗೆ ಬಿದ್ದು, ಆಯ್ತು ಭಾವ ಅಂಡ್ ಆಲ್ಸೋ ಮಾವ, ಈ ನಿಮ್ಮ ಮಗಳನ್ನ ನಾನು ಮಹಾರಾಣಿ ತರ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಅಯ್ಯೋ ಸಂಗೀತ, ಈ ವರ್ಷ ದೀಪಾವಳಿ ನೀನು ಇಲ್ಲಿ ಆಚರಿಸ್ತಾ ಇದ್ಯಾ. ಮುಂದ ವರ್ಷ ದೀಪಾವಳಿ ಎಲ್ಲ ಆಚರಿಸ್ತೀಯ ಗೊತ್ತಾ? ಅಲ್ಲಿ ಎಲ್ಲಿ? ಕೆನಡಾದಲ್ಲಿ. ಗಾಡ್ ಬ್ಲೆಸ್ ಯು ಮಗಳೇ. ಹಲೋ ಸಂಗೀತ, ನಿನ್ಗೇನ್ ತಂದಿದ್ದೀನಿ ಹೇಳು. ಸಸ್ಪೆನ್ಸ್ ಎಲ್ಲ ಬೇಡ, ಏನ್ ಹೇಳಿ. ಹೈ, ನೇಲ್ ಪಾಲಿಶು. ಈಗ್ಲಾದ್ರೂ ನಿನ್ ಮುಖದಲ್ಲಿ ಸಂತೋಷ ನೋಡ್ತಾ ಇದ್ದೀನಲ್ಲ. ನೋಡು, ನಾಳೆ ಅಜಯ್ ಬರ್ತಾ ಇದ್ದಾನೆ. ಅವನ್ ಬಂದಾಗ ಈ ತರ ಕೆಲಸ ಮಾಡ್ಕೊಂಡು ಕೆಲ್ಸದೋಳ್ ತರ ಇರ್ಬೇಡ. ಹ್ಯಾಕ್ ಠೀಕುಟ್ ಹಾಕಾಗಿರ್ಬೇಕು ಗೊತ್ತಾ? ಆಯ್ತು ಸರ್. ಸಾರಾ? ಆಯ್ತಪ್ಪ. ಏರ್ಪೋರ್ಟ್ಗೆ ಹೋಗ್ಬೇಕು, ಬೇಗ ಕೆಲಸ ಮುಗಿಸು ಅಂದ್ರೆ ನೇಲ್ ಪಾಲಿಶ್ ಮಾಡ್ಕೊಂಡು ಕೂತಿದ್ಯಾ? ಮುಖಕ್ಕೆ ಇದೊಂದು ಕೇಡು. ಬೇಗ ಆಯ್ತು, ಕೆಲಸ ಮುಗಿಸು. ಹಾಯ್ 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 ಬಾವಾ, ಬರ್ತೀನಿ ಬಾ. ಅಕ್ಕ ಹೇಗಿದ್ಯಾ? ನೀನ್ ಹೇಗಿದ್ಯಾ? ಚಲೋ ನಡ್ರಿ. ಏನ್ ಟ್ರಾಫಿಕ್ ಏನೋ. ಏರ್ಪೋರ್ಟ್ ಇಂದ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಚೆನ್ನಾಗಿದ್ಯಾ ಪುಟಿ? ಚೆನ್ನಾಗಿದ್ದೀವಿ ಅಂಕಲ್. ನೀವ್ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀವಿ ಅಂಕಲ್. ಚೆನ್ನಾಗಿ ಓದ್ತಾ ಇದೀರಾ ತಾನೆ? ಓ, ಹೌದು. ಹೋಮ್ವರ್ಕ್ ನೀವೇ ಮಾಡ್ತೀರಾ ಇಲ್ಲ ನಿಮ್ಮ ಮಮ್ಮಿ ಡ್ಯಾಡಿ ಕೈಲಿ ಮಾಡಿಸ್ತೀರಾ? ನಾವೇ ಮಾಡ್ತೀವಿ ಅಂಕಲ್. ಅವ್ರ ಕೈಯಲ್ಲಿ ಏನಾದ್ರೂ ಮಾಡಿಸಿದ್ರೆ ಡೈಲಿ ಸ್ಕೂಲಲ್ಲಿ ಸ್ಟ್ಯಾಂಡ್ ಅಪ್ ಅಂದಿ ಬೆಂಚ್ ಅಷ್ಟೇ. ಬಾವಾ, ಇದು ನಿನಗೆ. ಥ್ಯಾಂಕ್ ಯು ಅಕ್ಕ, ದಿಸ್ ಫಾರ್ ಯು. ಇದು ನಿನಗೆ. ನೋಡಿ, ಗಿಫ್ಟ್ ಚೆನ್ನಾಗಿದೆ. ನಿನ್ ಸೈಜ್ ಗೊತ್ತಾಗ್ಲಿಲ್ವಲ್ಲ? ಕೇಳಿದ್ರೆ ಹೇಳ್ತಿದ್ದೆ. ನಿನ್ ಸೈಜ್ ಏನಂತ ನನ್ಗೆ ಗೊತ್ತಿಲ್ವಾ? ಓಕೆ, ದಿಸ್ ಫಾರ್ ಯು. ಥ್ಯಾಂಕ್ ಯು. ನೀನು ಸಂಗೀತ ತಾನೆ? ಹೌದು. ನಿನಗೆ ಹೇಗೆ ಗೊತ್ತಾಯ್ತು? ಲೆಟರ್. ಸಂಗೀತ ನಿನಗೆ ಲೆಟರ್ ಹಾಕಿದ್ಲಾ? ಅದು ಭಾವ ಲೆಟರ್ ಹಾಕಿದ್ರಲ್ಲ, ಆಗ ಗೊತ್ತಾಯ್ತು. ಹಾಗೆ ಹೇಳು. ಮಕ್ಕಳ, ಇಲ್ಲಿ ವಿಡಿಯೋ ಗೇಮ್ಸ್, ಚಾಕ್ಲೇಟ್ಸ್ ಎಲ್ಲ ಇದೆ, ತಗೊಳ್ಳಿ. ಚಾಕ್ಲೇಟ್ಸಾ? ಸಂಗೀತ, ಈ ಸೀರೆ ನಿನಗೆ ತಗೋ. ಅಜಯ್, ಸ್ನಾನ ಮಾಡ್ಕೊಂಡು ಬೇಗ ಬಾ.